2025ರ ವೆಲ್ಕಮ್ಗೆ ರಾಜ್ಯವು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಹಲವು ಕಡೆ ಬಹಳ ಸಿದ್ಧತೆ ರಾಜ್ಯದಲ್ಲಿ ಕೂಡ ನಡೀತಾ ಇದೆ. MG ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಇವತ್ತು ಕಿಕ್ ಸ್ಟಾರ್ಟ್ ಕೊಡುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮಸ್ತಿಗೆ ಕಿಕ್ ನೀಡೋದಕ್ಕೆ ಸಜ್ಜಾಗಿವೆ ಪಬ್ಗಳು ಹಾಗೆ ರೆಸ್ಟೋರೆಂಟ್ಗಳು. ಇಂದಿರಾನಗರ, ಕೋರಮಂಗಲ, ಚರ್ಚ್ ಸ್ಟ್ರೀಟ್, MG ರೋಡ್, ಬ್ರಿಗೇಡ್ ರೋಡ್ ಈ ಭಾಗದಲ್ಲೆಲ್ಲ ಬಹಳ ಪ್ರಿಪರೇಷನ್ಸ್ ನಡೀತಾ ಇದೆ. ಬಹಳ ಜನ ಕೂಡ ಬಂದು ಸೇರುವಂತ ಕಾರಣಕ್ಕಾಗಿ ಪೊಲೀಸರ ಜವಾಬ್ದಾರಿ ಕೂಡ ಬಹಳ ಹೆಚ್ಚಿದೆ. ಹೀಗಾಗಿ ಪೊಲೀಸರುಗಳು ಕೂಡ ಹದ್ದಿನ ಕಣ್ಣಿಟ್ಟು ಏನೇನು ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಯಲ್ಲಿದ್ದಾರೆ. ಹೌದು, 2025ರನ್ನ ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬೆಂಗಳೂರಿಗರು ಕೂಡ ಕಾತರರಾಗಿದ್ದಾರೆ. MG ರೋಡ್, ಬ್ರಿಗೇಡ್ ರೋಡ್ ಸೇರಿದ ಹಾಗೆ ಬೆಂಗಳೂರಿನ ಈ ಪಾರ್ಟಿ ನಡೆಯುವಂಥ ಸ್ಪಾಟ್ಗಳೇನಿದೆ ಅಲ್ಲೆಲ್ಲ ಪಬ್ಗಳು, ಪಾರ್ಟಿ ಹಾಲ್ಗಳು ಸಂಭ್ರಮಾಚರಣೆಗೆ ಸಜ್ಜಾಗ್ತಾ ಇದ್ದು ಖಾಕಿ ಕಟ್ಟೆಚ್ಚರ ವಹಿಸಿದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಭದ್ರತೆ ಕೈಗೊಳ್ಳಲಾಗ್ತಾ ಇದೆ, ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಎರಡ್ 2024ಕ್ಕೆ ಗುಡ್ ಬೈ, 2025ಕ್ಕೆ ವೆಲ್ಕಮ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಸಿಲಿಕಾನ್ ಸಿಟಿ ಜಗಮಗಿಸ್ತಾ ಇದೆ. ಪಬ್, ಪಾರ್ಟಿ ಹಾಲ್ ಸಜ್ಜಾಗಿವೆ. ಎಣ್ಣೆ ಕಿಕ್ಕೇರಿಸಿಕೊಂಡು ಕುಣಿಯೋದಕ್ಕೆ ರಂಗು ರಂಗಿನ ಲೈಟ್, DJ ಸಾಂಗ್ಗಳು ರೆಡಿಯಾಗಿದೆ. ಹೊಸ ವರ್ಷ ಬರ ಮಾಡ್ಕೊಳ್ಳೋ ಮೂಡ್ ನಲ್ಲಿ ಸ್ವಲ್ಪ ಯಾಮಾರಿದ್ರು ತಗ್ಲಾಕೊಳ್ಳೋದು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಖಾಕಿ ಭದ್ರತೆ ಇದೆ, ಹುಷಾರ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರು. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಹದ್ದಿನ ಕಣ್ಣು. MG ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಫುಲ್ ಅಲರ್ಟ್. ಬೆಂಗಳೂರಿನಲ್ಲಿ ಪಾರ್ಟಿ ಸ್ಪಾಟ್, ನ್ಯೂ ಇಯರ್ ಸೆಲೆಬ್ರೇಷನ್ ಕೇಂದ್ರ ಅಂದ್ರೆ ಅದು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಆಗಿದೆ. ಈ ಪ್ರದೇಶಗಳಲ್ಲಿ ಜನಜಾತ್ರೆಯೇ ಸೇರುತ್ತೆ. ಎಣ್ಣೆ ಏಟಲ್ಲಿ ಯಾರು ಏನ್ ಮಾಡ್ತಾರೆ ಅಂತಾನೂ ಗೊತ್ತಾಗಲ್ಲ. ಹೀಗಾಗಿ ಇದೀಗ ಅಹಿತಕರ ಘಟನೆ ನಡೆಯದಂತೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಭದ್ರತೆ ನಿಯೋಜನೆ ಮಾಡಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಪಬ್ ನಲ್ಲಿ ಮಾಲೀಕರು ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾನೀಗ ಬ್ರಿಗೇಡ್ ರಸ್ತೆಯಲ್ಲಿ ಇರ್ತಕ್ಕಂಥ ಆ ಪಬ್ನ ಒಳಭಾಗದಲ್ಲಿ ಇದ್ದೀನಿ. ನೀವು ಗಮನಿಸ್ತಾ ಇದ್ದೀರಿ, ಈಗಾಗಲೇ ಹೊಸ ವರ್ಷ ಸಂಭ್ರಮಾಚರಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಪಬ್ನಲ್ಲಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಇಂದು ಆ ರಾತ್ರಿ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆ ಪಬ್ಗಳ ಹತ್ರ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಆ ಪಬ್ನ ಮಾಲೀಕರು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥವರಿಗೆ ಆ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನ ಅಟ್ಮಾಸ್ಫಿಯರನ್ನು ಕೂಡ ಕ್ರಿಯೇಟ್ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಮೇಲೆ CCTV ಕಣ್ಗಾವಲು ಇರುತ್ತೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರೋಡ್ ಸುತ್ತಮುತ್ತ CC ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಇನ್ನು 1.5 ಕಿಲೋಮೀಟರ್ನಲ್ಲೇ 500ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಬ್ರಿಗೇಡ್ ರೋಡ್ ನಲ್ಲೇ ಸುಮಾರು 160 CC ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಚರ್ಚ್ ಸ್ಟ್ರೀಟ್, ಅನಿಲ್ ಕುಂಬ್ಳೆ ಸರ್ಕಲ್ ಮತ್ತು UB ಸಿಟಿಯಲ್ಲೂ 200ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಇನ್ನು ಮೊಬೈಲ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ನಿಂದ ಹೇಗೆ ನಿಯಂತ್ರಣ ಮಾಡಲಾಗುತ್ತೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆ ಬೆಂಗಳೂರಿನ ಬ್ರಿಗೇಡ್ ರಸ್ತೆ, MG ರಸ್ತೆಯಲ್ಲಿ ತುಂಬಾ ಜೋರಾಗಿ ನಡೆಯುತ್ತೆ. ಅದನ್ನ ಯಾವ ರೀತಿಯಾಗಿ ಅಲ್ಲಿಗೆ ಬರುವಂತ ಸಾರ್ವಜನಿಕರ ಭದ್ರತೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಬೆಂಗಳೂರು ಪೊಲೀಸರು ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದರ ಪ್ರಮುಖವಾದಂತ ಭಾಗ ಅಂತಂದ್ರೆ ಒಂದು ಮೊಬೈಲ್ ಕಂಟ್ರೋಲ್ ರೂಮ್ ಅನ್ನ ನಿರ್ಮಾಣವನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಪೊಲೀಸರು ಒಂದು ಕಡೆ CCTVಯನ್ನ ಇನ್ಸ್ಟಾಲ್ ಮಾಡಿಕೊಂಡು ಕಂಟ್ರೋಲ್ ರೂಮ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಕಡೆ ವೈರ್ಲೆಸ್ ಕಂಟ್ರೋಲ್ ರೂಮ್ ಅನ್ನು ಸಹಿತ ಮಾಡ್ಕೊಂಡಿದ್ದಾರೆ. ಹೊಸ ವರ್ಷದಂದು ಮಹಿಳೆಯರ ಸುರಕ್ಷತೆಗೆ ಆದ್ಯತೆ. MG ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಈ ಬಾರಿ ಮಹಿಳೆಯರು ನಿರಾತಂಕವಾಗಿ ಸಂಭ್ರಮಿಸಬಹುದು. ಯಾಕಂದ್ರೆ ಈ ಬಾರಿ ಮಹಿಳೆಯರ ಸೇಫ್ಟಿಗೆ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ಬ್ರಿಗೇಡ್ ರೋಡ್ ನಲ್ಲಿ ಒಂದಷ್ಟು ಬದಲಾವಣೆ ಮಾಡಲಾಗಿದ್ದು ಮಹಿಳೆಯರ ರಕ್ಷಣೆಗಾಗಿ ಪಬ್ಗಳಲ್ಲಿ ಲೇಡಿ ಬೌನ್ಸರ್ಸ್ ಗಳನ್ನ ನಿಯೋಜನೆ ಮಾಡೋದಕ್ಕೆ ಪೊಲೀಸರು ಸೂಚಿಸಿದ್ದಾರೆ. ಮಹಿಳೆಯರು ಕುಣಿದು ಕುಪ್ಪಳಿಸೋದಕ್ಕೆ ಪ್ರತ್ಯೇಕ ಡ್ಯಾನ್ಸ್ ಫ್ಲೋರ್, ಪತಿ ಪತ್ನಿ, ಕಪಲ್ಸ್, ಲವರ್ಸ್ಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡಿ ಬೌನ್ಸರ್ಸ್ಗಳು CC ಕ್ಯಾಮೆರಾ ಅಳವಡಿಸುವಂತೆ ಪೊಲೀಸರು ಸೂಚಿಸಿದ್ದಾರೆ. ಅಲ್ಲದೆ ಪಾರ್ಟಿ ನಂತರ ಮಹಿಳೆಯರನ್ನ ಸುರಕ್ಷಾ ಕ್ಯಾಬ್ ಸರ್ವಿಸ್ ಮೂಲಕ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಹೆಚ್ಚಿನ ಭದ್ರತೆ ಕೈಗೊಂಡಿದ್ದೀವಿ ಅಂತ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರು ಹೇಳಿದ್ದಾರೆ. ಸಚಿವ ಪರಮೇಶ್ವರ್ ಮಾತನಾಡಿ, ಏನೇ ಘಟನೆ ಆದ್ರೂ ಕೂಡಲೇ ನಮಗೆ ಗೊತ್ತಾಗುತ್ತೆ ಅಂದ್ರು. ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಏನು ಹೊಸ ವರ್ಷಾಚರಣೆಯನ್ನು ಮಾಡ್ತಾರೆ, ಎಲ್ಲೆಲ್ಲಿ ಹೆಚ್ಚಿನ ಜನದಟ್ಟಣೆ ಜನಸಂದಣಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲೆಲ್ಲ ಪೊಲೀಸ್ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಹಿಂದೆಲ್ಲ ನಮಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಯಾವುದೇ ರೀತಿಯ ಘಟನೆ ಆಗಬಾರದು ಅಂತ ಹೇಳಿ ಈಗಾಗಲೇ ಪಟ್ಟಣದಲ್ಲಿ ಸುಮಾರು 7,500 CCTV ಕ್ಯಾಮೆರಾಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ ಈ ಹಾಟ್ಸ್ಪಾಟ್ಸ್ ಅಂತ ಏನು ಕರಿತೀವಿ ಅಲ್ಲೆಲ್ಲ ಟೆಂಪರರಿಯಾಗಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ. ಯಾವುದೇ ಘಟನೆ ಆದರೂ ಕೂಡ ಅದು ನಮಗೆ ಗೊತ್ತಾಗ್ತದೆ. ಜನ ಕೂಡ ಪೊಲೀಸ್ನವರು ಬಹಳಷ್ಟು ಜನ ಪ್ಲೈನ್ ಕ್ಲೋತ್ಸಲ್ಲಿ ಇರ್ತಾರೆ. ಹೊಸ ವರ್ಷ ಬರಮಾಡ್ಕೊಳ್ಳೋಕೆ ಬೆಂಗಳೂರು ಮಾತ್ರ ಅಲ್ಲ, ಇಡೀ ವಿಶ್ವವೇ ಸಜ್ಜಾಗಿದೆ. ನ್ಯೂ ಇಯರ್ ಪ್ರತಿಯೋರ್ವರ ಬಾಳಿನಲ್ಲೂ ಹೊಸ ಬದಲಾವಣೆ ತರಲಿ ಅನ್ನೋ ಸಂದೇಶ. ಬ್ಯೂರೋ ರಿಪೋರ್ಟ್, TV9.